ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಅಯ್ಯಪ್ಪ ಸ್ವಾಮಿಯ ಸ್ಮರಣೆ ಮಾಡುತ್ತಾ ಈ ಸಂಚಿಕೆಯನ್ನು ಶುರು ಮಾಡೋಣ. ಅಯ್ಯಪ್ಪ ಎಂದರೆ ಸಾಕು ಎಲ್ಲರಿಗೂ ಒಂದು ಕ್ಷಣ ಮೈಯೆಲ್ಲ ರೋಮಾಂಚನ ಆದಂತೆ ಹಾಗೂ ಅಯ್ಯಪ್ಪನ ಮುಖವೇ ನಮ್ಮ ಕಣ್ಣ ಮುಂದೆ ಬಂದಂತೆ ಭಾಸವಾಗುತ್ತದೆ. ಆ ಅಯ್ಯಪ್ಪನನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಸ್ನೇಹಿತರೆ. ಎಷ್ಟೋ ಜನರ ಕನಸು ಆಸೆ ಅಯ್ಯಪ್ಪನ ದರ್ಶನ ಮಾಡುವುದು. ಇನ್ನು ಎಷ್ಟು ಜನಕ್ಕೆ ಅಯ್ಯಪ್ಪನ ನೋಡುವ ಭಾಗ್ಯವೇ ಇರುವುದಿಲ್ಲ. ಇನ್ನು ಎಷ್ಟೋ ಜನರು ಅಯ್ಯಪ್ಪ ಸ್ವಾಮಿಯ ಭಕ್ತರಿದ್ದೀರಾ. ಆ ಭಕ್ತರು ಅಯ್ಯಪ್ಪನ ಮಾಲಾಧಾರಿಗಳು ಯಾವ ಆಹಾರ ಸೇವಿಸಬೇಕು, ಯಾವ ಆಹಾರ ಸೇವಿಸಬಾರದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಅಯ್ಯಪ್ಪ ಸ್ವಾಮಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಭಕ್ತರು ದೇವರಿಗಾಗಿ ಮಾಡುವ ಕಠಿಣ ವ್ರತಗಳಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಹಾಕುವುದು ಒಂದು. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ಅವರದ್ದೇ ಆದ ಕಠಿಣ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತದೆ. ಅಯ್ಯಪ್ಪ ಸ್ವಾಮಿ ರಥಧಾರಿಗಳು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು, ಅಯ್ಯಪ್ಪ ಸ್ವಾಮಿ ರಥವನ್ನು ಮಾಡುವವರು ಯಾವ ರೀತಿಯಾದ ಆಹಾರವನ್ನು ಸೇವಿಸಬೇಕು, ಯಾವ ರೀತಿಯಾದ ಆಹಾರವನ್ನು ಸೇವಿಸಬಾರದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಇನ್ನೇನು ಶಬರಿಮಲೆ ಯಾತ್ರೆ ಆರಂಭವಾಗುತ್ತೆ. ಎಲ್ಲೆಡೆ ಅಯ್ಯಪ್ಪ ಭಕ್ತಾದಿಗಳು ಮಾಲೆಯನ್ನು ಧರಿಸಿರುವುದನ್ನು ನಾವು ಗಮನಿಸಬಹುದು. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ತುಂಬನೇ ನಿಷ್ಠೆ, ಭಕ್ತಿ ಹಾಗೂ ಶ್ರದ್ಧೆಯಿಂದ ಸ್ವಾಮಿಯನ್ನು ಪೂಜಿಸಬೇಕಾಗುತ್ತದೆ. ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳುವುದಕ್ಕಾಗಿ ಅವರು ಶಬರಿಮಲೆಗೆ ಭೇಟಿ ನೀಡುತ್ತಾರೆ. ಇದನ್ನೇ ಶಬರಿಮಲೆ ಯಾತ್ರೆ ಎಂದು ಕರೆಯಲಾಗುತ್ತೆ. ಸ್ನೇಹಿತರೆ, ಈಗ ಮೊದಲಿನ ಆಗಲ್ಲ. ಯಾವಾಗ ಬೇಕಾದರೂ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಬಹುದು. ಮೊದಲು ಇಂಥದ್ದೇ ಸಮಯ, ಇಂಥದ್ದೇ ನಿಯಮ ಅಂತ ಇತ್ತು ಸ್ನೇಹಿತರೆ. ಆದರೆ ಈಗಿನವರು ಹೇಗೆ ಬೇಕಾಗಿ ರಥವನ್ನು ಕೈಗೊಳ್ಳುತ್ತಾರೆ. ಮೊದಲು 48 ದಿವಸ ಕಡ್ಡಾಯವಾಗಿ ಮಾಲೆಯನ್ನು ಧರಿಸಿ ಅಯ್ಯಪ್ಪನ ಭಜನೆಗಳನ್ನು ಮಾಡುತ್ತಾ ಅಯ್ಯಪ್ಪನನ್ನು ಸ್ಮರಣೆ ಮಾಡುತ್ತಾ ಆ ನಂತರ ಅವರು ಯಾತ್ರೆಗಳನ್ನು ಕೈಗೊಳ್ಳುತ್ತಿದ್ದರು. ಆದರೆ ಈಗ 3 ದಿವಸ 5 ದಿವಸ ಹೀಗೆ ಅವರಿಗೆ ಇಚ್ಛೆಗೆ ಅನುಸಾರ ಮಾಡುತ್ತಾರೆ. ಆಹಾರ ಪದ್ಧತಿಯಲ್ಲೂ ಹಾಗೆ ಅವರಿಗೆ ಇಚ್ಛೆ ಬಂದಂತೆ ಕೆಲವರು ಮಾಲಾಧಾರಿಗಳು ಇರುತ್ತಾರೆ ಸ್ನೇಹಿತರೆ. ಎಲ್ಲರೂ ಅಲ್ಲ, ಕೆಲವರು ಮಾತ್ರ. ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸುವವರು ಸಾಕಷ್ಟು ರೀತಿ ನಿಯಮಗಳನ್ನು ಅನುಸರಿಸುವುದು ಕಡ್ಡಾಯವಾಗಿರುತ್ತದೆ. ಈ ನಿಯಮಾನುಸಾರ ಅವರು ಅಯ್ಯಪ್ಪ ಸ್ವಾಮಿಯನ್ನು ಪೂಜಿಸಿದಾಗ ಅವರು ಇಂದಿನ 40 ದಿನಗಳ ರಥಫಲವನ್ನು ನೀಡುತ್ತದೆ. ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಧರಿಸಿ ನಿಯಮಗಳನ್ನು ಪಾಲಿಸದೇ ಇದ್ದರೆ ಅವರು ರಥ ಮಾಡಿಯೂ ವ್ಯರ್ಥ ಸ್ನೇಹಿತರೆ. ಇವರ ದೀಕ್ಷೆಯು ಮುಗಿಯುವ ತನಕ, ಅಂದರೆ ಮಾಲೆಯನ್ನು ಧರಿಸಿ ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನ ಪಡೆದು ಇರುಮುಡಿಯನ್ನು ಸಲ್ಲಿಸಿ ಬರುವವರೆಗೂ ಯಾವ ರೀತಿಯಾದ ಆಹಾರ ಕ್ರಮವನ್ನು ಪಾಲಿಸಬೇಕು ಎಂಬುದನ್ನು ನಾವಿಲ್ಲಿ ನೋಡೋಣ. ಈ ಆಹಾರವನ್ನೇ ಸೇವಿಸಬೇಕು. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಸಂಬಂಧಿಸಿದ ಮೊದಲ ನಿಯಮವೆಂದರೆ ಅವರ ಆಹಾರ ಕ್ರಮದಲ್ಲಿನ ನಿಯಮಗಳು. ಅಯ್ಯಪ್ಪ ಸ್ವಾಮಿ ರಥಧಾರಿಗಳು ಕೇವಲ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು, ಕಡ್ಡಾಯವಾಗಿರುತ್ತದೆ. ಈ ಸಮಯದಲ್ಲಿ ಅವರು ಸಾತ್ವಿಕ ಆಹಾರವನ್ನು ಸೇವಿಸುವುದರಿಂದ ಅವರ ದೇಹ ಮತ್ತು ಮನಸ್ಸು ಅಯ್ಯಪ್ಪನ ಭಕ್ತಿಯಲ್ಲಿರುತ್ತದೆ. ಹಾಗೂ ಅವರು ಆಹಾರ ಸೇವಿಸುವ ಮುನ್ನ ಮತ್ತು ನಂತರ ಅಯ್ಯಪ್ಪನ ನಾಮಸ್ಮರಣೆಯನ್ನು ಮಾಡಬೇಕಾಗುತ್ತದೆ. ಮನಸ್ಸು ಬೇರಾವುದೇ ಕೆಟ್ಟ ಆಲೋಚನೆಗಳನ್ನು ಮಾಡದೆ, ಅಂದರೆ ಅಯ್ಯಪ್ಪನ ಬರೀ ಧ್ಯಾನದಲ್ಲಿ ಅವರು ಮುಳುಗಬೇಕಾಗುತ್ತದೆ. ಒಂದು ವೇಳೆ ಈ ಸಮಯದಲ್ಲಿ ಅವರು ತಾಮಸಿಕ ಆಹಾರವನ್ನು ಸೇವಿಸಿದರೆ ಪಾಪದ ಪಾಲುದಾರರಾಗುತ್ತಾರೆ ಹಾಗೂ ಮಡಿಯಲ್ಲಿದ್ದು ವ್ಯರ್ಥವೆನ್ನಿಸಿಕೊಳ್ಳುತ್ತದೆ. ಸ್ನೇಹಿತರೆ, ಇಂತಹ ಆಹಾರವನ್ನು ಸೇವಿಸಬಾರದು. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ರಾಜಸಿಕ ಮತ್ತು ತಾಮಸಿಕ ಗುಣವುಳ್ಳ ಆಹಾರವನ್ನು ಸೇವಿಸಬಾರದು. ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಬೆರೆಸಿ ತಯಾರಿಸಿದ ಆಹಾರವನ್ನು ಸೇವಿಸುವುದು ಅಶುಭ ಫಲಗಳನ್ನು ನೀಡುತ್ತದೆ. ಈ ಸಮಯದಲ್ಲಿ ಅವರು ಮಾಂಸ, ಮದ್ಯ ಹಾಗೂ ಧೂಮಪಾನದಂತಹ ದುಶ್ಚಟಗಳಿಂದ ದೂರವಿರಬೇಕು. ಯಾತ್ರೆಯ ನಂತರ ಈ ತಪ್ಪುಗಳನ್ನು ಮಾಡಬಾರದು. ಅಯ್ಯಪ್ಪ ಸ್ವಾಮಿ ಭಕ್ತರು ಶಬರಿಮಲೆ ಯಾತ್ರೆಯನ್ನು ಕೈಗೊಂಡು ಇರುಮುಡಿಯನ್ನು ಸನ್ನಿಧಾನದಲ್ಲಿ ಅರ್ಪಿಸಿದ ನಂತರ ಮನೆಗೆ ಹಿಂತಿರುಗಿ ಬರುವಾಗ ಮಾಂಸಾಹಾರವನ್ನು ಸೇವಿಸುವುದು, ಮದ್ಯವನ್ನು ಸೇವಿಸುವುದು, ಧೂಮಪಾನವನ್ನು ಮಾಡುವಂತಹ ಕೆಟ್ಟ ಅಭ್ಯಾಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಇದು ನೀವು ಮಾಡುವ ದೊಡ್ಡ ತಪ್ಪಾಗಿರುತ್ತದೆ. ನೀವು ಇರುಮುಡಿಯನ್ನು ಶಬರಿಮಲೆ ಸನ್ನಿಧಾನದಲ್ಲಿ ಅರ್ಪಿಸಿ ಮನೆಗೆ ಬರುವ ತನಕ ಯಾವುದೇ ತಾಮಸಿಕ ಆಹಾರ
ಆಹಾರವನ್ನು, ಮದ್ಯಪಾನ, ಧೂಮಪಾನದಂತಹ ಕೆಲಸಗಳನ್ನು ಮಾಡಬಾರದು. ಈ ರೀತಿ ಮಾಡುವುದರಿಂದ ನೀವು ಮಾಲೆ ಹಾಕಿಯೂ ವ್ಯರ್ಥವಾಗುತ್ತದೆ. ಶಬರಿಮಲೆಯಿಂದ ನೀವು ಮನೆಗೆ ಬಂದ ನಂತರವೇ ಶುದ್ಧರಾಗಿ ಪ್ರಸಾದವನ್ನು ಪೂಜಿಸಿ ಎಲ್ಲರೂ ತೆಗೆದುಕೊಂಡು ನಂತರವೇ ತಾಮಸಿಕ ಆಹಾರವನ್ನು ಸೇವಿಸಬೇಕಾಗುತ್ತದೆ. ಶಬರಿಮಲೆಗೆ ಹೋಗಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳಲು ಬಯಸುವ ಅಯ್ಯಪ್ಪ ವ್ರತಧಾರಿಗಳು ತಾವು ಮಾಲೆಯನ್ನು ತೆಗೆಯುವವರೆಗೂ ಈ ಎಲ್ಲ ಆಹಾರಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಈ ಎಲ್ಲ ನಿಯಮಗಳ ಪ್ರಕಾರ ವ್ರತ ಮಾಡಿದಾಗ ಮಾತ್ರ ಅದರ ಫಲ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈಗ ಸ್ನೇಹಿತರೆ, ಕೆಲವರು ಹೇಗೆ ಬೇಕಾಗಿ ಅಯ್ಯಪ್ಪನ ಮಾಲೆ ಬಿಚ್ಚಿದ ತಕ್ಷಣ ವ್ಯಾಸನ ಮಾಡುವುದು, ಅಂದರೆ ಮದ್ಯಪಾನ ಮಾಡುವುದು, ಧೂಮಪಾನ ಮಾಡುವುದು ಹಾಗೂ ಮಾಂಸಾಹಾರವನ್ನು ಸೇವನೆ ಮಾಡುವ ಅಭ್ಯಾಸವನ್ನು ಮಾಡುತ್ತಾರೆ. ಎಷ್ಟೋ ಜನ ಮಾಲೆ ಧರಿಸಿ ಕೂಡ ಧೂಮಪಾನ, ಮದ್ಯಪಾನವನ್ನು ಕೂಡ ಮಾಡುತ್ತಾರೆ. ಅದೆಲ್ಲ ರಥವನ್ನು ಮುರಿದಂತೆ ಸ್ನೇಹಿತರೆ. ನೀವು ಸುಮ್ಮನೆ ಮಾಲೆ ಹಾಕಿಯೂ ಅಯ್ಯಪ್ಪನನ್ನು ದೂಷಿಸಿದ ಹಾಗೆ ಇವೆಲ್ಲವೂ ಅಯ್ಯಪ್ಪನಿಗೆ ಕೆಟ್ಟ ಹೆಸರಾಗುತ್ತದೆ. ದಯವಿಟ್ಟು ಆ ರೀತಿ ಕೆಟ್ಟ ಚಟಗಳಿದ್ದವರು ಮಾಲೆಯನ್ನೇ ಹಾಕಲಿಕ್ಕೆ ಹೋಗಬಾರದು ಸ್ನೇಹಿತರೆ. ಇದು ಎಲ್ಲರಿಗೂ ಅನ್ವಯಿಸುವುದಿಲ್ಲ, ಕೆಲವರಿಗೆ ಮಾತ್ರ ಸ್ನೇಹಿತರೆ. ಎಷ್ಟೋ ಜನ ನೀವು ಗಮನಿಸಬಹುದು, ಮಾಲೆ ತೆಗೆಯುವುದನ್ನೇ ಕಾಯುತ್ತಾ ಇರುತ್ತಾರೆ. ಮಾಲೆ ತೆಗೆದ ತಕ್ಷಣ ಅವರು ಎಣ್ಣೆ ಅಂಗಡಿ ಅಥವಾ ಮಾಂಸಾಹಾರದ ಅಂಗಡಿಗಳನ್ನು ಹುಡುಕಿ ಹೋಗುತ್ತಾರೆ. ಇನ್ನು ಎಷ್ಟೋ ಜನ ಮಾಲೆಯನ್ನು ಹಾಕಿಕೊಂಡು ಎಣ್ಣೆಯನ್ನು ಕುಡಿಯುವುದು ಹಾಗೂ ವ್ಯಾಸನವನ್ನು ಮಾಡುವುದು, ಮಾಂಸಾಹಾರ ಸೇವನೆ ಮಾಡುವುದು, ಚಪ್ಪಲಿ ಹಾಕುವುದನ್ನು ಕೂಡ ಮಾಡುತ್ತಾರೆ. ಅಯ್ಯಪ್ಪನ ದರ್ಶನ ಮಾಡುವವರು ಯಾವುದೇ ಕಾರಣಕ್ಕೂ ಈ ಕೆಟ್ಟ ಕೆಲಸಗಳನ್ನು ಮಾಡಲೇಬಾರದು ಸ್ನೇಹಿತರೆ. ನಾವು ವ್ರತವನ್ನು ಕೈಗೊಂಡ ನಂತರ, ಅಂದರೆ ಮಾಲೆಯನ್ನು ಹಾಕಿದ ತಕ್ಷಣ ನಾವು ಮೈಲಿಗೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಯಾರು ಕೂಡ ಅಯ್ಯಪ್ಪನ ಮಾಲಾಧಾರಿಗಳು ಈ ರೀತಿ ಕೆಟ್ಟ ಚಟಗಳಿಗೆ ದಾಸರಾಗಬೇಡಿ. ಎಷ್ಟೋ ಜನ ಮಾಲೆಯನ್ನು ಧರಿಸಿ ಇಲ್ಲ ಸಲ್ಲದ ಕೆಟ್ಟ ಆಲೋಚನೆ ಮಾಡುವುದು, ಕೆಟ್ಟ ಮಾತುಗಳನ್ನು ಆಡುವುದು, ಕೆಟ್ಟ ಹವ್ಯಾಸಗಳನ್ನು ಮಾಡುತ್ತಾರೆ. ಯಾವುದೇ ಕಾರಣಕ್ಕೂ ಈ ರೀತಿ ಮಾಡುವುದು ತಪ್ಪು ಸ್ನೇಹಿತರೆ. ನಿಮಗೆ ಆ ಚಟಗಳನ್ನು ಬಿಡಲು ಸಾಧ್ಯವಿಲ್ಲದಿದ್ದರೆ ದಯವಿಟ್ಟು ಮಾಲೆಯನ್ನು ಕೂಡ ಧರಿಸಲೇಬಾರದು. ಮಾಲೆ ಧರಿಸಿ ಒಳ್ಳೆಯ ರೀತಿ ಇರುವಂತಹ ಅಯ್ಯಪ್ಪ ಮಾಲಾಧಾರಿಗಳಿಗೂ ಕೂಡ ಕೆಟ್ಟ ಹೆಸರನ್ನು ನೀವು ತರುತ್ತೀರಿ ಸ್ನೇಹಿತರೆ. ಯಾರೇ ಆಗಲಿ, ಯಾವುದೇ ದೇವರಾಗಲಿ, ಅದಕ್ಕೆ ಅದರದ್ದೇ ಆದ ರಥ ನಿಯಮ ಅಂತ ಇರುತ್ತೆ. ಆ ನಿಯಮಗಳನ್ನು, ರಥವನ್ನು ಮುರಿಯುವ ಕೆಲಸವನ್ನು ನಾವು ಮಾಡಬಾರದು. ನಾವು ಹಾಕದಿದ್ದರೂ ಪರವಾಗಿಲ್ಲ, ಆದರೆ ದೇವರಿಗೆ ಕೆಟ್ಟ ಹೆಸರನ್ನು ತರಬಾರದು. ಅಯ್ಯಪ್ಪ ಎಂದರೆ ಒಂದು ಶಕ್ತಿ, ಒಂದು ಚೈತನ್ಯ. ಅಯ್ಯಪ್ಪನನ್ನು ಆರಾಧನೆ ಮಾಡುವವರು ಲಕ್ಷಾಂತರ ಕೋಟ್ಯಾಂತರ ಭಕ್ತರಿದ್ದಾರೆ ಸ್ನೇಹಿತರೆ. ಅವರಿಗೆಲ್ಲರಿಗೂ ಕೂಡ ಅಯ್ಯಪ್ಪನ ಆಶೀರ್ವಾದ ಸಿಕ್ಕಲಿ, ಅಯ್ಯಪ್ಪ ಎಲ್ಲರಿಗೂ ಒಳಿತನ್ನು ಮಾಡಲಿ ಎನ್ನುತ್ತಾ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಈ ವಿಡಿಯೋಗೆ ಜೈ ಅಯ್ಯಪ್ಪ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ.